ನೆತ್ತಿ ಸುಡುವ ರಣ ಬಿಸಿಲಿಗೆ ಕರುನಾಡಿನ ಜನ ತತ್ತರಿಸಿ ಹೋಗಿದ್ದಾರೆ. ಕೋಲಾರದಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನ ಈಗ ಜಿಲ್ಲಾಡಳಿತ ನಿರ್ಮಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. 10 ಹಾಸಿಗೆಗಳ ವಾರ್ಡ್ ಅನ್ನ ಜಿಲ್ಲಾಸ್ಪತ್ರೆ ತೆರೆದಿದೆ. ಅಧಿಕಾರಿಗಳು ಏನಾದರೂ ತೊಂದರೆ ಕಾಣಿಸಿಕೊಂಡ್ರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡೋದಕ್ಕೆ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಿಲ್ಲಾಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆತ್ತಿ ಸುಡುವ ರಣ ಬಿಸಿಲಿಗೆ ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಕೋಲಾರದಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಾಗಿದೆ. ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನ ನಿರ್ಮಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಆಗಿದೆ. 10 ಹಾಸಿಗೆಗಳ ವಾರ್ಡ್ ಇದು. ತೊಂದರೆ ಕಾಣಿಸಿಕೊಂಡ್ರೆ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳಿಗೂ ಕೂಡ ಅಲರ್ಟ್ನೆಸ್ ಕೊಡಲಾಗಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಜಗದೀಶ್ ಮಾತನಾಡಿದ್ದಾರೆ. ನೆತ್ತಿ ಸುಡುವಂತಹ ಬೇಸಿಗೆಯಿಂದ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಇವತ್ತು ಕೋಲಾರದಲ್ಲಿ 36 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾದರೂ ಅವಘಡಗಳು ಸಂಭವಿಸುತ್ತಾ ಮತ್ತು ಸ್ಟ್ರೋಕ್ಗಳು ಸಂಭವಿಸುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಸೂಚನೆಯಿಂದ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ವಿಶೇಷವಾದಂತಹ ವಾರ್ಡನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಾನೀಗ ಒಂದು ವಾರ್ಡನ್ನು ನಿಮಗೆ ತೋರಿಸ್ತಾ ಹೋಗ್ತಿದ್ದೇನೆ. ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನುವಂತಹ ಹೆಸರಿಟ್ಟು ಸುಮಾರು 10 ಹಾಸಿಗೆಗಳ ಒಂದು ಬೆಡ್ಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಇಲ್ಲಿ ಒಂದು ವಾರ್ಡನ್ನೇ ಈ ರೀತಿಯಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು. ಸರ್ಕಾರ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದೆ. ದಿನದಿಂದ ದಿನಕ್ಕೆ ತಾಪಮಾನ ಸಹ ಹೆಚ್ಚಾಗ್ತದೆ. ಜನರಲ್ಲಿ ಡಿಹೈಡ್ರೇಷನ್ ಏನಾದರೂ ಆಯಿತು ಅಂದರೆ, ಮತ್ತು ಸ್ಟ್ರೋಕ್ ಆಯಿತು ಅಂದರೆ, ಮತ್ತು ಹೀಟ್ ಸ್ಟ್ರೋಕ್ ಏನಾದರೂ ಆಯಿತು ಅಂದರೆ ಅದಕ್ಕೆ ತುರ್ತಾಗಿ ಅವರಿಗೆ ಚಿಕಿತ್ಸೆ ಬಹಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು. ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಪೂರ್ವ ನಿಯೋಜಿತವಾಗಿ ಮಾಡ್ಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಸುಮಾರು 10 ಹಾಸಿಗೆಯ ಬೆಡ್ಗಳನ್ನು ಈಗ ಆಲ್ರೆಡಿ ರೆಡಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಬಹುತೇಕ ಆ ಒಂದು ಬೆಡ್ಗಳಲ್ಲಿ ಆಕ್ಸಿಜನ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ನಾವು ಫ್ಲೂಯಿಡ್ಸ್ಗಳನ್ನು ಮತ್ತು ಡ್ರಿಪ್ಸ್ಗಳನ್ನು ಸಹ ನೋಡ್ಬೋದು. ಯಾಕಂದರೆ ಇಲ್ಲಿ ಬರ್ತಕ್ಕಂಥವ್ರು ತುರ್ತಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗ ಸದ್ಯಕ್ಕೆ ಕೋಲಾರದಲ್ಲಿ 36 ಡಿಗ್ರಿಯಷ್ಟು ಈಗ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಬರುವ ದಿನಗಳಲ್ಲಿ 40 ಡಿಗ್ರಿವರೆಗೂ ಹೋದರೂ ಸಹ ಒಂದು ರೀತಿಯಾಗಿ ಆಶ್ಚರ್ಯ ಪಡುವಂತಿಲ್ಲ. ಆ ರೀತಿಯಾಗಿ ಒಂದು ರೀತಿಯಾಗಿ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಜನರು ಸಹ ಎಳ್ನೀರು ಮತ್ತು ತಾಟ್ಲಿಂಗು ಈ ರೀತಿಯಾಗಿ ಬೇರೆ ಬೇರೆ ಒಂದು ತಂಪಾದ ಪಾನೀಯಗಳು ಈ ರೀತಿಯಾಗಿ ಮೊರೆ ಹೋಗಿದ್ದಾರೆ. ಆದರೂ ಸಹ ವಯಸ್ಸಾದಂಥವ್ರಿಗೆ ಮತ್ತು ಹೊರಗಡೆ ತಿರುಗಾಡ್ತಕ್ಕಂಥ ಗರ್ಭಿಣಿಯರಿಗೆ ಬೇರೆ ರೀತಿಯಾಗಿ ಸ್ಟ್ರೋಕ್ ಆಗ್ಬೋದು. ಮತ್ತು ತಾಪಮಾನ ಹೆಚ್ಚಾದರೆ ಅವ್ರಿಗೆ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಂದಂಥವ್ರಿಗೆ ತಕ್ಷಣವಾಗಿ ತುರ್ತಾಗಿ ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿಯಾಗಿ ಬೆಡ್ಗಳನ್ನು ಹೀಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಈಗ ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಜಗದೀಶ್ ಸರ್ ಕೂಡ ಇದ್ದಾರೆ. ಮಾತಾಡ್ಸೋಣ. ಸರ್, ಎಷ್ಟು ಬೆಡ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀರಾ? ಉದ್ದೇಶ ಏನು ಸರ್? ನಮ್ಮ ಜಿಲ್ಲೆಯಲ್ಲೂ ಸಹ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುಮಾರು 32ರಿಂದ 36ವರೆಗೂ ಟೆಂಪ್ರೇಚರ್ ರೈಸ್ ಆಗಿರೋದ್ರಿಂದ ಹೀಟ್ ಸ್ಟ್ರೋಕ್ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಮಾರ್ಗಸೂಚಿ ಕೊಟ್ಟಿದೆ. ಆ ಮಾರ್ಗಸೂಚಿಯಂತೆ ನಮ್ಮ ಆಸ್ಪತ್ರೆಯಲ್ಲೂ ಸಹ ಒಂದು 10 ಹಾಸಿಗೆಗಳ ಒಂದು ವಾರ್ಡನ್ನು ನಾವು ಹೀಟ್ ಸ್ಟ್ರೋಕ್ ವಾರ್ಡ್ ಅಂತಲೇ ಐಡೆಂಟಿಫೈ ಮಾಡಿಟ್ಕೊಂಡಿದ್ದೀವಿ. ಇಲ್ಲಿ ಈ ಬಿಸಿಲಿನ ಬೇಗೆಗೆ ಏನಾದರೂ ಅವರಿಗೆ ಪ್ರಾಬ್ಲಮ್ ಆದಂಥವ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರಮುಖವಾಗಿ ಅವರಿಗೆ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಡಿಹೈಡ್ರೇಷನ್ ಚಿಕಿತ್ಸೆ ಕೊಡಲಿಕ್ಕೆ ನಾವು ಅವ್ರಿಗೆ ಸಾಕಷ್ಟು IV ಫ್ಲೂಯಿಡ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ಬಾಡಿಯ ಟೆಂಪ್ರೇಚರ್ ಕಡಿಮೆ ಮಾಡಲಿಕ್ಕೆ ಎಲ್ಲ ಚಿಕಿತ್ಸೆಗಳೇನು ಬೇಕು, ಟಿಪಿಟ್ ಸ್ಪಾಂಜಿಂಗ್ ಇರ್ಬೋದು, ಈ ಥರ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ಎಳೆ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ನವಜಾತ ಶಿಶುಗಳು ಮತ್ತು ವೃದ್ಧರಿಗೆ ಈ ಬಿಸಿಲಿನಿಂದ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಈ ಬಿಸಿಲಿನ ಸಮಯದಲ್ಲಿ ಹೊರಗಡೆ ಓಡಾಡಿದಾಗೆ ನೆರಳಿನಲ್ಲಿ ಮನೆಯಲ್ಲೇ ಇದ್ದು ಮನೆಯಲ್ಲಿ ಆಶ್ರಯ ಪಡ್ಕೊಂಡು ರೆಸ್ಟ್ ತೊಗೊಳ್ಳೋದು ಉತ್ತಮ. ಅವರು ಯೂಶಲಿ ಸುಸ್ತಾಗೋದು, ಮೈಯಲ್ಲಿ ನೀರಿನಂಶ ಕಡಿಮೆ ಆಗಿ ತುಂಬ ಸುಸ್ತಾಗೋದು, ತಲೆ ಚಕ್ಕರ್ ಬರೋದು, ವಾಂತಿ ಬರೋ ಥರ ಆಗೋದು, ಬಿದ್ದು ಹೋಗೋದು, ಈ ಥರ ತೊಂದರೆಗಳಾದಾಗ ಇಮಿಡಿಯೇಟಾಗಿ ಅವರು ಆಸ್ಪತ್ರೆಗೆ ಅಪ್ರೋಚ್ ಮಾಡೋದು ಅವಶ್ಯಕತೆ ಆಗಿರ್ತದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.